ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕುಗೊಂಡಿದೆ. ಗಾಯಾಳುಗಳ ಅಧಿಕಾರಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕುಗೊಂಡಿದೆ. ಅಧಿಕಾರಿಗಳ ಗಾಯಾಳುಗಳ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ ಡಿಸಿ ಜಗದೀಶ್ ಅವರಿಂದ ತನಿಖೆ ಚುರುಕುಗೊಂಡಿರುವಂಥದ್ದು. ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಡಿಸಿ ಜಗದೀಶ್ ಅವರು ಪತ್ರವನ್ನ ಕೂಡ ಬರೆದಿರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ಗೆ. ಸ್ಟೇಡಿಯಂ ಒಳಗೆ ಹಾಗೂ ಹೊರಗೆ ಇರುವಂತಹ CCTV ದೃಶ್ಯವನ್ನ ಕೊಡುವಂತೆ ಪತ್ರದಲ್ಲಿ ವಿನಂತಿಸಲಾಗಿದೆ. ಪತ್ರದಲ್ಲಿ ಬರೆಯಲಾಗಿತ್ತು. ಸುಮಾರು 30ಕ್ಕೂ ಹೆಚ್ಚು CCTV ದೃಶ್ಯಗಳನ್ನ ಈ ತಂಡ ಕಲೆ ಹಾಕಿದೆ. ಸದ್ಯ ಡಿಸಿ ನ್ಯಾಯಾಲಯ ಸಭಾಂಗಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಮಾಜಿ ಕಮಿಷನರ್ ದಯಾನಂದ್ ಮಾತ್ರ ವಿಚಾರಣೆಗೆ ಗೈರಾಗ್ತಾ ಇರುವಂಥದ್ದು. ಇನ್ನು ಪ್ರತಿ ಬಾರಿಯೂ ಕೂಡ ವಿಚಾರಣೆಗೆ ಕಮಿಷನರ್ ದಯಾನಂದ್ ಗೈರಾಗ್ತಾ ಇದ್ದಾರೆ. ಇನ್ನುಳಿದಂತೆ ಅಮಾನತಾದ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಿ ತಮ್ಮ ಹೇಳಿಕೆಗಳನ್ನ ನೀಡಿದ್ರು. ಆದರೆ ಮಾಜಿ ಕಮಿಷನರ್ ದಯಾನಂದ್ ಮಾತ್ರ ವಿಚಾರಣೆಗೆ ಗೈರಾಗ್ತಾ ಇರುವಂಥದ್ದು. ಇನ್ನು ತನಿಖೆ ಚುರುಕುಗೊಳ್ತಾ ಇದೆ. ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕುಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಗಾಯಾಳುಗಳ ಅಧಿಕಾರಿಗಳ ಹೇಳಿಕೆಯನ್ನ ಕೂಡ ಡಿಸಿ ಜಗದೀಶ್ ಅವರು ದಾಖಲೆ ಮಾಡಿಕೊಂಡ್ರು. ಇದರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ಗೆ ಡಿಸಿ ಜಗದೀಶ್ ಪತ್ರವನ್ನ ಕೂಡ ಬರೆದಿದ್ರು. ಸ್ಟೇಡಿಯಂ ಒಳಗೆ ಹಾಗೂ ಹೊರಗೆ ಇರುವಂತಹ ಎಲ್ಲಾ CCTV ದೃಶ್ಯಗಳನ್ನ ಕೊಡುವಂತೆ ಪತ್ರವನ್ನ ಬರೆಯಲಾಗಿತ್ತು. ಈ ಕುರಿತಂತೆ ಈ ಬೆನ್ನಲ್ಲೇ ಸುಮಾರು 30ಕ್ಕೂ ಹೆಚ್ಚು CCTV ದೃಶ್ಯಗಳನ್ನ ತಂಡ ಕಲೆ ಹಾಕಿರುವಂಥದ್ದು. ಸದ್ಯ ಡಿಸಿ ನ್ಯಾಯಾಲಯ ಸಭಾಂಗಣದಲ್ಲಿ ತನಿಖೆ ಚುರುಕುಗೊಂಡಿರುವಂಥದ್ದು. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿತ್ತು. ಈ ವೇಳೆ 11 ಮಂದಿ ಅಮಾಯಕರು ಆರ್ಸಿಬಿ ಫ್ಯಾನ್ಗಳು ಸಾವನ್ನಪ್ಪಿದ್ರು. ಈ ಕುರಿತಾಗಿ ತನಿಖೆ ಚುರುಕುಗೊಂಡಿರುವಂಥದ್ದು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕುಗೊಂಡಿರುವಂಥದ್ದು. ಇನ್ನು ಗಾಯಾಳುಗಳ ಅಧಿಕಾರಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸ್ಟೇಡಿಯಂ ಹೊರಗೆ ಹಾಗೂ ಒಳಗೆ ಇರುವಂತಹ ಎಲ್ಲ CCTV ದೃಶ್ಯಗಳನ್ನು ಕೂಡ ಈ ತಂಡ ಕಲೆ ಹಾಕಿರುವಂಥದ್ದು. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಈ ಕುರಿತಾಗಿ? ಸಿಂಚನ, ಅಂದ್ರೆ 15 ದಿವಸಗಳ ಕಾಲ ಸರ್ಕಾರಕ್ಕೆ ಒಂದು ಅನುಮತಿಯನ್ನ ಕೂಡ ಕೇಳಿರುವಂತದ್ದು. ಮ್ಯಾಜಿಸ್ಟ್ರೇಟ್ ಏನು ತನಿಖೆ ನಡೆಸ್ತಾ ಇದ್ದಾರೆ 15 ದಿವಸಗಳ ಕಾಲ ಸಮಯಾವಕಾಶ ಬೇಕಂತ. ಸೊ ಇದ್ರ ಒಳಗಡೆ ತನಿಖೆ ನಡೆಸಿ ತದನಂತರ ಮ್ಯಾಜಿಸ್ಟ್ರೇಟ್ ಒಂದು ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಸದ್ಯ ಈ ಸಂಬಂಧಪಟ್ಟಂತೆ ಸುಮಾರು 56 ಗಾಯಾಳುಗಳು ಏನಿದ್ದಾರೆ, ಸೊ ಬಹುತೇಕ ಮಂದಿಯನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಷ್ಟು ಮಾತ್ರವಲ್ಲದೆ 11 ಮಂದಿ ಏನು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಸ್ಥರಿಗೆ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಹಾಗೇನೆ RCB ಆಗಿರ್ಬೋದು, DNA ಮ್ಯಾನೇಜ್ಮೆಂಟ್ ಏನಿದೆ ಅವರ ಕೆಲ ಅಧಿಕಾರಿಗಳ ತಂಡವನ್ನ ಕೂಡ ಮ್ಯಾಜಿಸ್ಟ್ರೇಟ್ ಅಲ್ಲಿ ಡಿಸಿ ಜಗದೀಶ್ ಅವರ ನೇತೃತ್ವದಲ್ಲಿ ನ್ಯಾಯಾಂಗದಲ್ಲಿ ಒಂದು ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ. ಪ್ರಮುಖವಾಗಿ ಅವತ್ತು ಘಟನೆ ನಡೆದಾಗ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಹಾಗೇನೆ ವಿಧಾನಸೌಧದ ಸುತ್ತಮುತ್ತ ಬಹಳಷ್ಟು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಇದ್ದಂತಹ CCTVಯನ್ನ ಕಲೆ ಹಾಕ್ಬೇಕಾಗುತ್ತೆ. ಈಗಾಗಲೇ ಘಟನೆ ನಡೆದಾಗ ಡಿಸಿ ಜಗದೀಶ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸುಮಾರು 30ಕ್ಕೂ ಹೆಚ್ಚು CCTVಗಳ ಪರಿಶೀಲನೆ ಮಾಡಿದ್ರು. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಹಾಗನೆ ಹೊರಗಡೆ ಇರುವಂತಹ CCTV ಫುಟೇಜ್ಗಳ ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಆ ಫುಟೇಜ್ ಗಳನ್ನ ಕೂಡ ಡಿಸಿ ಜಗದೀಶ್ ಅವರು ಪತ್ರದ ಮೂಲಕ ಕೇಳಿರುವಂತದ್ದು. ಸೊ ಹೀಗಾಗಿ ಸದ್ಯ ತನಿಖೆ ಚುರುಕಿನಿಂದ ನಡೀತಾ ಇದೆ. ಆದ್ರೆ ಇಲ್ಲಿವರೆಗೆ ಮಾಜಿ ಕಮಿಷನರ್ ಅಂದ್ರೆ ಈ ಹಿಂದೆ ಇದ್ದಂತಹ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅವರು ಇನ್ನೂ ಕೂಡ ವಿಚಾರಣೆಗೆ ಒಳಪಟ್ಟಿಲ್ಲ. ಸೊ ಇವತ್ತು ಕೂಡ ಅವರಿಗೆ ಬರುವಂತೆ ನೋಟಿಸ್ ನೀಡಲಾಗಿತ್ತು. ಸೊ ಅವ್ರದ್ದು ತನಿಖೆ ಮಾಡಿದ್ರೆ ಸಂಪೂರ್ಣವಾಗಿ ತನಿಖೆ ನಡೆಯುತ್ತೆ. ತದನಂತರ ಎಲ್ಲಾ ಸಾಕ್ಷ್ಯಗಳನ್ನ ಕ್ರೋಢೀಕರಿಸಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಅದರಲ್ಲೂ ಕೂಡ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಕೂಡ PR ವಿಚಾರಣೆ ಇರುವಂತದ್ದು. ಸೊ ತದನಂತರ ಹೈಕೋರ್ಟ್ಗೆ ಕೂಡ ಇದೇ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸಿಂಚನಾ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.